ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಕಳಪೆ ಕಾಮಗಾರಿಯಿಂದ ಪ್ರಯಾಣಿಕರ ಪ್ರಾಣಕ್ಕೆ ಕುತ್ತು ತರ್ತಾ ಇದೆ. ಶಿರ್ಕೆ ಸರ್ಕಲ್ ಜಲಮಂಡಳಿಯಿಂದ ಕಳಪೆ ಕಾಮಗಾರಿಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳಬಹುದು. ಕಳಪೆ ಕಾಮಗಾರಿಯಿಂದ ಪ್ರಯಾಣಿಕರ ಪ್ರಾಣಕ್ಕೆ ಕುತ್ತನ್ನ ತರ್ತಾ ಇದೆ. ಶಿರ್ಕೆ ಸರ್ಕಲ್ ಜಲಮಂಡಳಿಯಿಂದ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಉಪನಗರದ ಶಿರ್ಕೆ ಸರ್ಕಲ್ ರಸ್ತೆ ಇಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕಾಮಗಾರಿ ಸ್ಥಳಕ್ಕೆ ಆಪು ಮುಖಂಡ ಶಶಿಧರ್ ಭೇಟಿ ನೀಡಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಪಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ವಿರುದ್ಧ ಸಾಕಷ್ಟು ಕಿಡಿಕಾರಿದ್ದಾರೆ, ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿರ್ಕೆ ಸರ್ಕಲ್ ಬಳಿಯ ಮುಖ್ಯ ರಸ್ತೆಯಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ ಅಂತ ಬಿಡಬ್ಲ್ಯೂಎಸ್ಎಸ್ಪಿ ವಿರುದ್ಧ ಆಪ್ ಮುಖಂಡ ಶಶಿಧರ್ ಆರಾಧ್ಯ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ 3 ದಿನಗಳ ಹಿಂದೆ ಬಿಡಬ್ಲ್ಯೂಎಸ್ಎಸ್ಪಿ ಕಾಮಗಾರಿಯನ್ನ ಮಾಡಿ ಮುಖ್ಯ ರಸ್ತೆಗೆ ಸುಮಾರು 12 ಇಂಚ್ಗಳ ಕಾಂಕ್ರೀಟ್ ಸ್ಲ್ಯಾಬ್ ಅನ್ನು ಅಳವಡಿಸಲಾಗಿತ್ತು. ಖಾಲಿ ಬಸ್ ಇದರ ಮೇಲೆ ಹೋಗುವಾಗ ಸ್ಲ್ಯಾಬ್ಗಳು ಕುಸಿದಿವೆ. ಟಯೋಟಾ ಕಾರ್ಮಿಕರ ಬಸ್ಸು ಮುಗುಚಿ ಬೀಳೋದ್ರಲ್ಲಿ ಇತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇಂತಹ ಮುಖ್ಯ ರಸ್ತೆಯಲ್ಲಿ ಕೆಲಸ ಮಾಡುವಾಗ ಕನಿಷ್ಠ ಜಾಗೃತಿಯ ಗುಣಮಟ್ಟವನ್ನ ಪರಿಶೀಲಿಸಿಲ್ಲ ಅಧಿಕಾರಿಗಳು. ಯಾಕೆ ಅಂತ ಶಶಿಧರ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ಮಾತಾಡಿ. ನಮಸ್ಕಾರ ಬಂಧುಗಳೇ, ನಮ್ಮ ಬಿಡಬ್ಲ್ಯೂಎಸ್ಎಸ್ಬಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಈ ಒಂದು ಕೆಲಸವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಂತಹ ಬೇಜವಾಬ್ದಾರಿತನದ ಅತ್ಯಂತ ಕಳಪೆ ಗುಣಮಟ್ಟದ ಕೆಲಸಗಳನ್ನು ನೀವು ಮಾಡಬೇಕಾ? ಕೇವಲ 4 ದಿನ ಆಗಿತ್ತು ಈ ಸ್ಲ್ಯಾಬ್ಗಳನ್ನು ಹಾಕಿ. ಈ ಸ್ಲ್ಯಾಬ್ ಸರಿಯಾಗಿ ಕ್ಯಾಸ್ಟಿಂಗ್ ಸಹ ಆಗಿಲ್ಲ. ಇಲ್ಲೇ ಸಹ ಮರಳು ಮಿಶ್ರಿತ ಮಾಡಿ ಕಳಪೆ ಗುಣಮಟ್ಟದನ್ನು ಮಾಡಿ ಕಾಂಟ್ರಾಕ್ಟ್ರು ಹಾಕಿ ಹೋಗಿದ್ದಾನೆ. ಅಂದರೆ AE ಏನು ಮಾಡ್ತಾ ಇದ್ದೀವಿ? ನೀವು AC ರೂಮಲ್ಲಿ ತಗೊಂಡು ಲಂಚ ಎಣಿಸ್ಕೊಳೋದಕ್ಕೆ ಏನಾದರೂ ನೀವು ಕೆಲಸಕ್ಕೆ ಬಂದಿದ್ದೀರಾ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ನೀವು ಈ ಕೆಲಸದಲ್ಲಿ ಮುಂದುವರಿಯೋದಕ್ಕೆ ಲಾಯಕ್ಕ? ನೀವು ಏನಾದರೂ ಜನರ ಮೇಲೆ ಸ್ವಲ್ಪನಾದರೂ, ಅವರ ಜೀವದ ಮೇಲೆ ಸ್ವಲ್ಪನಾದರೂ ಕಾಳಜಿ ಇದೆಯಾ? ಕೇವಲ ನಿಮ್ಮ ಕೆಲಸ ಲಕ್ಷಾಂತರ ರೂಪಾಯಿ ಸಂಬಳ ತಗೋತೀರಲ್ವಾ? ಯಾರ ಸಂಬಳ ಅದು? ನಾವು ನಿಮ್ಗೆ ಸಮಯಕ್ಕೆ ಕೊಡೋದು, ನಾವು ಕಷ್ಟಪಟ್ಟು ತೆರಿಗೆ ಹಣವನ್ನು ಕಟ್ಟಿ ನಿಮ್ಗೆ ಸಂಬಳ ಕೊಡ್ತೀವಿ. ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದೀರಲ್ಲ, ನಿಮ್ಗೆ ಸಂಬಳ ಕೊಡೋದು ನಾವೇನೆ. ಸರ್ ಮಾತಾಡಿ. ನಮಸ್ಕಾರ ಬಂಧುಗಳೇ, ನಮ್ಮ ಬಿಡಬ್ಲ್ಯೂಎಸ್ಎಸ್ಬಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಈ ಒಂದು ಕೆಲಸವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಂತಹ ಬೇಜವಾಬ್ದಾರಿತನದ ಅತ್ಯಂತ ಕಳಪೆ ಗುಣಮಟ್ಟದ ಕೆಲಸಗಳನ್ನು ನೀವು ಮಾಡಬೇಕಾ? ಕೇವಲ 4 ದಿನ ಆಗಿತ್ತು ಈ ಸ್ಲ್ಯಾಬ್ಗಳನ್ನು ಹಾಕಿ. ಈ ಸ್ಲ್ಯಾಬ್ ಸರಿಯಾಗಿ ಕ್ಯಾಸ್ಟಿಂಗ್ ಸಹ ಆಗಿಲ್ಲ. ಇಲ್ಲೇ ಸಹ ಮರಳು ಮಿಶ್ರಿತ ಮಾಡಿ ಕಳಪೆ ಗುಣಮಟ್ಟದನ್ನು ಮಾಡಿ ಕಾಂಟ್ರಾಕ್ಟ್ರು ಹಾಕಿ ಹೋಗಿದ್ದಾನೆ. ಅಂದರೆ AE ಏನು ಮಾಡ್ತಾ ಇದ್ದೀವಿ? ನೀವು AC ರೂಮಲ್ಲಿ ತಗೊಂಡು ಲಂಚ ಎಣಿಸ್ಕೊಳೋದಕ್ಕೆ ಏನಾದರೂ ನೀವು ಕೆಲಸಕ್ಕೆ ಬಂದಿದ್ದೀರಾ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ನೀವು ಈ ಕೆಲಸದಲ್ಲಿ ಮುಂದುವರಿಯೋದಕ್ಕೆ ಲಾಯಕ್ಕ? ನೀವು ಏನಾದರೂ ಜನರ ಮೇಲೆ ಸ್ವಲ್ಪನಾದರೂ, ಅವರ ಜೀವದ ಮೇಲೆ ಸ್ವಲ್ಪನಾದರೂ ಕಾಳಜಿ ಇದೆಯಾ? ಕೇವಲ ನಿಮ್ಮ ಕೆಲಸ ಲಕ್ಷಾಂತರ ರೂಪಾಯಿ ಸಂಬಳ ತಗೋತೀರಲ್ವಾ? ಯಾರ ಸಂಬಳ ಅದು? ನಾವು ನಿಮ್ಗೆ ಸಮಯಕ್ಕೆ ಕೊಡೋದು, ನಾವು ಕಷ್ಟಪಟ್ಟು ತೆರಿಗೆ ಹಣವನ್ನು ಕಟ್ಟಿ ನಿಮ್ಗೆ ಸಂಬಳ ಕೊಡ್ತೀವಿ. ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದೀರಲ್ಲ, ನಿಮ್ಗೆ ಸಂಬಳ ಕೊಡೋದು ನಾವೇನೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಆಪ್ ಮುಖಂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ಮಾಡಿ ಅಲ್ಲಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಶಿರ್ಕೆ ಸರ್ಕಲ್ನ ನೇರ ದೃಶ್ಯಾವಳಿಗಳು ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, DCM DK ಶಿವಕುಮಾರ್ ಅವರು ಮಾತೆತ್ತಿದ್ರೆ ಸಾಕು, ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಸಾಕಷ್ಟು ಬಾರಿ ಒಂದು ರೌಂಡ್ಸ್ ಅನ್ನ ಹಾಕೋದನ್ನ ಕೂಡ ನಾವು ಗಮನಿಸ್ತಾ ಇರ್ತೀವಿ. ಆದ್ರೆ ಅವರ ಕಣ್ಣಿಗೆ ಇಂಥ ದೃಶ್ಯಗಳು ಯಾಕೆ ಕಣ್ಣಿಗೆ ಬಿದ್ದಿಲ್ಲ, ಅವರ ಗಮನಕ್ಕೆ ಇಂಥ ದೃಶ್ಯಗಳು ಯಾಕೆ ಬಂದಿಲ್ಲ ಅನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಈಗ ಬಸ್ ಏನೋ ಹೋಗಿತ್ತು, ಏನು ಹೆಚ್ಚು ಕಡಿಮೆ ಆಗಿಲ್ಲ, ಓಕೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಅನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಆದಷ್ಟು ಬೇಗ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು. ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಆದಷ್ಟು ಬೇಗ ಗಮನ ಹರಿಸಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿದ್ದಾರೆ ಆಪ್ ಮುಖಂಡ ಶಶಿಧರ್ ಆರಾಧ್ಯ ಅವರು. ನಮಸ್ತೆ ಸರ್.
ನಮಸ್ತೆ ಮೇಡಮ್. ಸರ್ ಏನಾಗಿದೆ ಅಲ್ಲಿ ಆಕ್ಚುಲಿ? ನೋಡಿ, BWSSB ಕಾವೇರಿ ನೀರಿನ ಪೈಪ್ಗಳನ್ನು ಅಳವಡಿಸಿದ್ರು. ಸುಮಾರು 6 ತಿಂಗಳಿಂದ ಕೆಲಸ ನಡೆದಿತ್ತು. ಅಲ್ಲಿ ಒಂದು ಅವರಿಗೆ ಅವಶ್ಯಕತೆಗೋಸ್ಕರ ಒಂದು ಪಿಟ್ ಅನ್ನು ಮಾಡ್ತಾರೆ. ರೆಗ್ಯುಲರ್ ಆಗಿ ಅವರು ಪಂಪಿಂಗ್ ಗೋಸ್ಕರ ಮಾಡುವಂತದ್ದು ಕೆಲಸ. ಅಲ್ಲಿ ಸ್ಲಾಬ್ ಗಳನ್ನು ಅಳವಡಿಸಿದ್ದಾರೆ. ಅಂದ್ರೆ ಅದು 80 ಫೀಟ್ ರೋಡ್ ರಸ್ತೆ ಆಗಿರೋದ್ರಿಂದ ಮುಖ್ಯ ರಸ್ತೆ, ಸುಮಾರು ಭಾರಿ ಗಾತ್ರದ ವಾಹನಗಳು ಚಲಿಸುತ್ತವೆ, ಓಡಾಡ್ತಾ ಇರ್ತವೆ ರೆಗ್ಯುಲರ್ ಆಗಿ. ಸ್ಕೂಲ್ ಬಸ್ಗಳು, BMTCಗಳು, ಮತ್ತೆ ಬೇರೆ ಬೇರೆ ಕಂಪನಿ ಬಸ್ಗಳೆಲ್ಲ ಓಡಾಡುತ್ತೆ ಜಾಗ. ಅಲ್ಲಿ ಒಂದು 12 ಇಂಚಿನ ಸ್ಲಾಬ್ ಅನ್ನ ಅಳವಡಿಸಿದ್ದಾರೆ. ಅದು ಅಳವಡಿಸಿ ಕೇವಲ 4 ದಿನ ಆಗಿದೆ. ಇವತ್ತು ರನ್ನಿಂಗ್ ಬಸ್, ಒಂದು ಟೊಯೋಟಾ ಕಂಪನಿಯ ಬಸ್, ಒಂದು ಖಾಲಿ ಬಸ್ ರನ್ನಿಂಗ್ ಮಾಡುವಾಗ ಅದು ಕುಸಿದು ಬಿದ್ದಿದೆ. ಬಸ್ಸು ಸಹ ಕುಸಿದು ಬಿದ್ದಿದೆ. ಅದನ್ನು ಸಹ ತಮ್ಗೆ ನಾವು ತಿಳಿಸಿದ್ದೀನಿ. ಅಂದ್ರೆ ಎಷ್ಟು ಕಳಪೆ ಗುಣಮಟ್ಟದ ಸ್ಲಾಬ್ ಗಳನ್ನು ಅಳವಡಿಸಿದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ. ಕೇವಲ 4 ದಿನ ಸ್ಲಾಬ್ ಮುರಿದೋಗುತ್ತೆ, ಕುಸಿದೋಗುತ್ತೆ ಅಂದ್ರೆ ಮುಂದೆ ಯಾವ್ದಾದ್ರು ದೊಡ್ಡ ವೆಹಿಕಲ್ ಗಳೇನಾದ್ರು ಬಂದು ಅದು ಬಿದ್ದು ಮತ್ತೆ ಸ್ಕೂಲ್ ಬಸ್ಗಳು ಏನಾದ್ರು ಬಿದ್ದು ಮಗುಚಿ ಬಿದ್ದಿದ್ರೆ ಮಕ್ಕಳು ಏನಾದ್ರು ಸಾವಿಗೂ ಸಹ ಅದು ಆಘಾತವಾದಂತ ಕೆಲಸ ಆಗ್ತಾ ಇತ್ತು. ಅದೃಷ್ಟವಶಾತ್ ಏನು ಸಾವು ನೋವುಗಳಾಗಿಲ್ಲ. ಆದ್ರೆ ಇಂತ ಕಾಮಗಾರಿಗಳನ್ನ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಡ್ತಾ ಇದಾರೆ, ಯಾರು ಮಾನಿಟರ್ ಮಾಡ್ತಾ ಇದಾರೆ? ಅಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ, ನಾವು ಸರಿ ಮಾಡಿಸ್ತೀವಿ, 4 ಗಂಟೆ ಸರಿ ಮಾಡಿಸ್ತೀವಿ, ಕ್ಯೂರಿಂಗ್ ಆಗಿಲ್ಲ ಅಂತ ಹೇಳ್ತಾರೆ. ಅವ್ರ ಗಮನಕ್ಕೆ ನೀವು ತಂದ್ರ ಸರ್? ತಂದಿದ್ದೀವಿ, ಗಮನಕ್ಕೆ ತಂದ್ವಿ, ಫೋನ್ ಮಾಡಿದ್ವಿ, ಮತ್ತೆ ಅಲ್ಲಿ ಸ್ಥಳಕ್ಕೆ ನಾವು ಮೊಕ್ಕಾಂ ಹೂಡಿದ್ವಿ, ಪ್ರತಿಭಟನೆ ಮಾಡ್ತೀವಿ, ನೀವ್ ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ಸ್ಥಳದಲ್ಲೇ ನಾವು ಕುತ್ಕೋತೀವಿ, ರೋಡ್ ಬ್ಲಾಕ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂದಾಗ ಅಲ್ಲಿನ ಚಂದ್ರಶೇಖರ್ ಅವರು ಬಂದಿದ್ರು, AEE ಅವರು ಬಂದಿದ್ರು, ಮತ್ತೆ AE ಅವರಂತೂ ಉಡಾಫೆ ಉತ್ತರ ಕೊಟ್ಬಿಟ್ಟು ಹೊರಟೆ ಹೋದ್ರು. ನನಗಿದ್ರ ಗೊತ್ತೇ ಇಲ್ಲ, ನಾನು ಟ್ರೈನಿಂಗ್ ಹಾಕಿದ್ರು, ನಾನು ಇದನ್ನ ಗಮನಿಸೇ ಇಲ್ಲ, ಕ್ಯೂರಿಂಗ್ ಮಾಡಿಲ್ಲ, ಕಾಂಟ್ರಾಕ್ಟರ್ ಕ್ಯೂರಿಂಗ್ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕಾಂಟ್ರಾಕ್ಟರ್ ನೀವು ನೋಡ್ಕೊಂಡ್ಬೇಕಾದ್ರೆ ನೋಡ್ಕೊಬೇಕಾದ್ರೆ ಜವಾಬ್ದಾರಿ ಯಾರ್ದು? ಹೌದು, ಅವ್ರದೇ ಆಗಿರುತ್ತೆ. ಇದಾಗಿರ್ಬೇಕು, AEE ಇದಾಗ್ಬೇಕು, ಇದಾಗ್ಬೇಕು. ಈ ರೀತಿ ಪದೇ ಇಲ್ಲಿನ ಕೆಂಗೇರಿ ಭಾಗದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕೆಲಸಗಳು ಸಹ ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದಾವೆ. ಯಾವಾಗ್ಲೂ ಇವರು BWSSB ಕೆಲಸ ಮಾಡ್ಕೊಂಡು ಹೋಗ್ತಾರೆ, ರೀವರ್ಕ್ ಮಾಡ್ತಾರೆ, ಅಂದ್ರೆ ಮರುದಿನವೇ ಆ ಟಾರ್ ಕಿತ್ಕೊಂಡ್ ಬರ್ತಾ ಇದೆ. ಅಂತಹ ಕೆಲಸಗಳನ್ನು ಸಹ ಮಾಡ್ತಾರೆ. ಅತ್ಯಂತ ಕಳಪೆ ಗುಣಮಟ್ಟದ ಕೆಲಸ ನಮ್ಮ BWSSB ಮಾಡ್ತಾ ಇದೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅವರ ವಾದ ಏನು ಅಂತ ಅಂದ್ರೆ, ಶಶಿಧರ್ ಆರಾಧ್ಯ ಅವರು ಈಗಷ್ಟೇ ನಮ್ಮ ಫೋನ್ ನಲ್ಲಿ ಮಾತನಾಡಿದ್ರು. ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಜಸ್ಟ್ 2-3 ದಿನ ಆಗಿದೆ ಅಷ್ಟೇ ಕಾಮಗಾರಿಯನ್ನ ಮಾಡಿ. ಆದ್ರೆ 2-3 ದಿನಕ್ಕೆ ಈ ರೀತಿ ಆದ್ರೆ ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಹೊಣೆ? ನಾವು ಅಧಿಕಾರಿಗಳ ಗಮನಕ್ಕೆ ಈಗಾಗಲೇ ತಂದ್ವಿ, ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ವಿ ಈ ರೀತಿ ಆಗ್ತಾ ಇದೆ, ಏನ್ ಮಾಡೋದು ಅಂತ ಕೇಳಿದ್ರೆ ಅವರು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರಂತೆ. ಅಂದ್ರೆ ನಮಗೆ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ನಾನು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಹೇಳ್ತಾರೆ. ಎಂತ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ? ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಅಂದ್ರೆ ಹೇಗೆ ಕೆಲಸವನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇವತ್ತೇನೋ ಹೆಚ್ಚು ಕಡಿಮೆ ಏನೂ ಆಗಿಲ್ಲ, ಅಲ್ಲಿ ಒಂದು ಗಾಡಿ ಹೋಗಿತ್ತು, ಏನು ಹೆಚ್ಚು ಕಡಿಮೆ ಆಗಿಲ್ಲ, ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಬಸ್ಗಳಿರಬಹುದು, ಇಲ್ಲ ಶಾಲಾ ವಾಹನಗಳು ಆಗಾಗ ಓಡಾಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಏನಾದ್ರೂ ಅಪಘಾತ ಆದ್ರೆ ಯಾರ್ ಹೊಣೆ? ಪೋಷಕರು ಮಕ್ಕಳನ್ನ ನಂಬಿ ಶಾಲೆಗೆ ಕಳಿಸ್ತಾ ಇರ್ತಾರೆ. ಈ ರೀತಿ ಕಳಪೆ ಕಾಮಗಾರಿಯಿಂದ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಆಗ್ತಾರೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಶಿರ್ಕೆ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಆಪ್ ಮುಖಂಡ ಶಶಿಧರ್ ಆರಾಧ್ಯ ಅವರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅಲ್ಲಿನ ಅಧಿಕಾರಿಗಳು ಏನಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ, ಅವರ ವಿರುದ್ಧ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಇಂತಹ ಬೇಜವಾಬ್ದಾರಿತನದ ಅತ್ಯಂತ ಕಳಪೆ ಗುಣಮಟ್ಟದ ಕೆಲಸಗಳನ್ನು ನೀವು ಮಾಡಬೇಕಾ? ಕೇವಲ 4 ದಿನ ಆಗಿತ್ತು ಈ ಸ್ಲಾಬ್ಗಳನ್ನು ಹಾಕಿ. ಈ ಸ್ಲಾಬ್ ಸರಿಯಾಗಿ ಕ್ಯಾಸ್ಟಿಂಗ್ ಸಹ ಆಗಿಲ್ಲ. ಇಲ್ಲೇ ಸಹ ಮರಳು ಮಿಶ್ರಿತ ಮಾಡಿ ಕಳಪೆ ಗುಣಮಟ್ಟದನ್ನು ಮಾಡಿ ಕಾಂಟ್ರಾಕ್ಟರ್ ಹಾಕಿ ಹೋಗಿದ್ದಾನೆ. ಅಂದರೆ AEE ಏನು ಮಾಡ್ತಾ ಇದ್ದೀವಿ? ನೀವು AC ರೂಮಲ್ಲಿ ತಗೊಂಡು ಲಂಚ ಎಣಿಸ್ಕೊಳೋದಕ್ಕೆ